ಥಣಿಸಂದ್ರ ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಿಎಂ ಕುಮಾರಸ್ವಾಮಿ ವಿರುದ್ಧದ ಪ್ರಕರಣದ ತೀರ್ಪು ಹೊರಬೀಳಲಿದೆ. ಆರೋಪ ಪಟ್ಟಿಯಿಂದ ಕೈಬಿಡಬೇಕು ಅಂತ ಕುಮಾರಸ್ವಾಮಿ ಸಲ್ಲಿಸಿದ್ದ ಅರ್ಜಿ ಕೂಡ ಇವತ್ತು ವಿಚಾರಣೆಗೆ ಬರಲಿದೆ. ಇಂದು ತೀರ್ಪನ್ನ ಪ್ರಕಟ ಮಾಡುತ್ತೆ ಬೆಂಗಳೂರಿನ ವಿಶೇಷ ನ್ಯಾಯಾಲಯ. ಸಂಸದರು ಮತ್ತು ಶಾಸಕರ ವಿರುದ್ಧದ ಪ್ರಕರಣಗಳ ವಿಶೇಷ ಕೋರ್ಟ್ನಲ್ಲಿ ತನಿಖೆಯನ್ನು ನಡೆಸಿ ಆರೋಪ ಪಟ್ಟಿಯನ್ನ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. ಆ ಕುರಿತಂತೆ ಇವತ್ತು ತೀರ್ಪು ಪ್ರಕಟ ಆಗುತ್ತೆ. ಇವತ್ತು ಸಿಎಂ ಕುಮಾರಸ್ವಾಮಿ ವಿರುದ್ಧದ ಪ್ರಕರಣದ ತೀರ್ಪು ಹೊರಬೀಳುತ್ತೆ. ಥಣಿಸಂದ್ರ ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತ ತೀರ್ಪು ಇವತ್ತು ಹೊರಬೀಳುತ್ತೆ. ಆರೋಪ ಪಟ್ಟಿಯಿಂದ ಕೈ ಬಿಡಬೇಕು ಅಂತ ಕುಮಾರಸ್ವಾಮಿ ಅವರು ಕೂಡ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಪರಿಗಣಿಸುತ್ತೆ ಕೋರ್ಟ್, ಏನು ತೀರ್ಪು ಹೊರಬೀಳುತ್ತೆ ಅನ್ನೋದೇ ಸದ್ಯದ ಕುತೂಹಲ ಆಗಿದೆ. ಸಂಸದರು ಮತ್ತು ಶಾಸಕರ ವಿರುದ್ಧದ ಪ್ರಕರಣದ ವಿಶೇಷ ಕೋರ್ಟ್ ಇದಾಗಿದ್ದು ತನಿಖೆಯನ್ನ ನಡೆಸಿ ಆರೋಪ ಪಟ್ಟಿಯನ್ನ ಲೋಕಾಯುಕ್ತ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಬೆಂಗಳೂರಿನ ವಿಶೇಷ ನ್ಯಾಯಾಲಯದಲ್ಲಿ ತೀರ್ಪು ಪ್ರಕಟವಾಗುತ್ತೆ. ನೆಲಮಂಗಲದ ಜಾಸ್ಟೋಲ್ ಸಿಬ್ಬಂದಿ ರೌಡಿ ಥರ ವರ್ತಿಸಿದ್ದು ಲಾರಿ ಚಾಲಕನಿಗೆ ಥಳಿಸಿದ್ದಾರೆ. ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯ ಟೋಲ್ ಸಿಬ್ಬಂದಿ ಒಂದು ಬಾರಿ ಅರ್ಧ ಬಿಲ್ ಕೊಟ್ಟು ಮತ್ತೊಂದು ಬಾರಿ ಪೂರ್ಣ ಬಿಲ್ ಅನ್ನ ಕೊಟ್ಟಿದ್ರು. 2 ಬಾರಿ ಬಿಲ್ ಕೊಟ್ಟಿದ್ದಕ್ಕೆ ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಆಗ ಲಾರಿ ಚಾಲಕನಿಗೆ ಟೋಲ್ ಸಿಬ್ಬಂದಿ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಮಂಡ್ಯದ ಕಾವೇರಿ ನದಿಯಲ್ಲಿ ಪ್ರವಾಹದಲ್ಲಿ ಇಳಿಮುಖವಾಗ್ತಾ ಇದ್ದ ಹಾಗೆ ನದಿ ಪಾತ್ರದಲ್ಲಿ ಮತ್ತೆ ಅಕ್ರಮ ಮರಳು ದಂಧೆ ಶುರುವಾಗಿದೆ. ಶ್ರೀರಂಗಪಟ್ಟಣದ ಸುತ್ತಲಿನ ತುಂಬಿದ ಕಾವೇರಿ ನದಿಯಿಂದ ಎತ್ತಿನ ಗಾಡಿ ಮೂಲಕ ಅಕ್ರಮ ಮರಳುಗಾರಿಕೆ ಮಾಡ್ತಾ ಇದ್ದಾರೆ. ಬಾಲಕರನ್ನ ಬಳಸಿಕೊಂಡು ಅಕ್ರಮ ಮರಳು ದಂಧೆಯನ್ನು ನಡೆಸ್ತಾ ಇದ್ದಾರೆ. ಮರಳು ಮಾಫಿಯಾದವರ ಪುಡಿಗಾಸಿನ ಆಸೆಗೆ ಬಾಲಕರು ಶಾಮೀಲಾಗ್ತಿದ್ದಾರೆ. ಪಾಲಹಳ್ಳಿ, ಶ್ರೀರಂಗಪಟ್ಟಣದ ಗಂಜಾಂ, ಪಾಲಹಳ್ಳಿ, ದೊಡ್ಡಪಾಳ್ಯ, ಮೇಳಾಪುರ ಸೇರಿದಂತೆ ಹಲವು ನದಿ ಪಾತ್ರದ ದಂಡೆಯಲ್ಲಿ ಈ ದಂಧೆ ನಡೀತಾ ಇದೆ. ಅಕ್ರಮ ಮರಳುಗಾರಿಕೆಯನ್ನು ಕಂಡು ಕಾಣದಂತೆ ಪೊಲೀಸರು ಕಣ್ಮುಚ್ಚಿಕೊಳ್ತಿದ್ದಾರೆ. ಕಾಡಿನಿಂದ ನಾಡಿಗೆ ಬಂದ ಕರಡಿ ಮರಿಯೊಂದು ಮನೆಯ ಗೇಟಿನ ಸರಳುಗಳ ನಡುವೆ ಸಿಕ್ಕಾಕೊಂಡಿರೋ ಘಟನೆ ಚಾಮರಾಜನಗರ ಜಿಲ್ಲೆ ಗಡಿಯಂಚಿನಲ್ಲಿರೋ ತಮಿಳುನಾಡಿನ ಗ್ರಾಮವೊಂದರಲ್ಲಿ ನಡೆದಿದೆ. ಕೋತಗಿರಿ ಅನ್ನೋ ಊರಿಗೆ ತಾಯಿ ಕರಡಿ ಜೊತೆ 2 ಮರಿ ಕರಡಿಗಳು ಬಂದಿವೆ. ಈ ವೇಳೆ ಒಂದು ಮರಿ ಕರಡಿ ಮನೆಯ ಗೇಟ್ನ ಸರಳುಗಳ ನಡುವೆ ಸಿಕ್ಕಾಕೊಂಡಿದೆ. ಬಿಡಿಸಿಕೊಳ್ಳೋದಕ್ಕೆ ಮರಿ ಕರಡಿ ಸತತ ಪ್ರಯತ್ನ ಪಟ್ಟಿದೆ. ಮರಿಯ ಸ್ಥಿತಿ ನೋಡಿ ತಾಯಿ ಕರಡಿ ಮರುಗಿದೆ. ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿ ಮರಿ ಕರಡಿಯನ್ನ ಬಿಡಿಸಿ ಕಾಡಿಗೆ ಬಿಟ್ಟಿದ್ದಾರೆ.